ಬದುಕನ್ನ ಹಸನು ಮಾಡಲು ಶ್ರಮಿಸಿದ್ದು ಕೆಂಪೇಗೌಡರು. ನಾಡ ಪ್ರಭುವನ್ನ ಹಾಡಿ ಕೊಂಡಾಡಿದ ಶಾಸಕ ಟಿಬಿ ಜಯಚಂದ್ರ. ರೈತರ ಬದುಕನ್ನ ಹಸನು ಮಾಡಲು ಬಹಳಷ್ಟು ಶ್ರಮಿಸಿದ್ದ ಏಕೈಕ ವ್ಯಕ್ತಿ ಅಂದ್ರೆ ಅದು ನಾಡಪ್ರಭು ಕೆಂಪೇಗೌಡರು ಎಂದು ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಪಾವಗಡದಲ್ಲಿ ತಿಳಿಸಿದ್ರು. ತಾಲೂಕಿನ ಕೇಟಿಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಅನಾವರಣ ಮತ್ತು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೆಂಪೇಗೌಡರ ಹೆಸರು ಪ್ರಸಿದ್ಧಿಯನ್ನ ಪಡೆಯಲು ಮೂಲ ಕಾರಣ ಬೆಂಗಳೂರು ನಗರವೇ ಕಾರಣ ಅಂತ ಹೇಳಿದ್ರು. ಅಲ್ಲಿಗೆ ಹಂಪಿಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಕೂಡ ಸಿರಾದಲ್ಲಿ ಬರ್ತಾ ಇದ್ರು. ಸಿರಾದಲ್ಲಿ ರಂಗಪ್ಪ ನಾಯಕನ ಕೋಟೆನಲ್ಲಿ ತಂಗಿದ್ದು ಕುದುರೆನ ಸುಧಾರಿಸಿಕೊಂಡು 4-5 ದಿವಸ ಇದ್ದು ಇವತ್ತು ಪ್ರಯಾಣವನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಕೆಂಪೇಗೌಡರಿಗೂ ಮತ್ತು ಸಿರಾಕ್ಕೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಅಂತ ಹೇಳಿದಾಗ ಅವಿನಾಭಾವ ಸಂಬಂಧವನ್ನ ಭದ್ರಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾದಾಗ ಕೆಂಪೇಗೌಡರು ಹಾಕೊಟ್ಟಂತ ದಾರಿನಲ್ಲಿ ನಾವು ಹೋಗ್ಬೇಕಾಗ್ತದೆ. ನಾನೀಗ ಈಗಾಗಲೇ ಮಾತನಾಡಿ ಹೋದ್ರು ಕಾರಜೋಳರು, ನಾನು ಹೇಳಿದೆ ಏನಾದ್ರು ಆಶ್ವಾಸನೆ ಕೊಡಪ್ಪ ಅಂತ ಹೇಳಿ. ಬಹುಶಃ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವತ್ತು ಸಿರಾ ಮಧುಗಿರಿ ಪಾವಗಡ ಇಲ್ಲಿ ಇರ್ತಕ್ಕಂಥ ತೊಂದರೆ ಅಂತ ಹೇಳಿದ್ರೆ ಕುಡಿಯ ನೀರಿನ ಸಮಸ್ಯೆ, ನೀರಿಗೆ ಹಾಹಾಕಾರ, ನೀರಿನ ಸಮಸ್ಯೆಯನ್ನು ಬಗೆಹರಿಸೋಷ್ಟು ಇವತ್ತು ನಾವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ತೋರಿಸಬೇಕಾದಾಗ ನಾನಿಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಇವತ್ತು ಸಿರಾ. ಇವತ್ತು ನಾನು ಎಸ್ ಎನ್ ಕೃಷ್ಣರವರು ನಾನು ನೆನೆಸಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಎನ್ ಕೃಷ್ಣರವರು ನಮಗೆ ಹೇಮಾವತಿಯ ನೀರನ್ನ ಎಷ್ಟೇ ವಿರೋಧ ಬಂದಾಗಿ ಕೂಡ ಕೊಡದಲ್ಲೇ ಇಟ್ಟಿದ್ರೆ ಇವತ್ತು ಸಿರಾ ಇವತ್ತು ಇಷ್ಟಪಟ್ಟಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಸ್ಥಳೀಯ ಶಾಸಕ ಎಚ್.ಬಿ. ವೆಂಕಟೇಶ್ ಮಾತನಾಡಿ, ಕೆಂಪೇಗೌಡರು ನಾಡಿಗೆ ಭಗೀರಥ ಆದ್ರೆ ನಮ್ಮ ಜಿಲ್ಲೆಗೆ ಇಡೀ ಜಯಚಂದ್ರ ಭಗೀರಥ ಇದ್ದ ಹಾಗೆ ಅಂತ ಹೇಳಿದ್ರು. ಆ ಒಂದು ಬೃಹತ್ ಆಕಾರದ ವಿಗ್ರಹವನ್ನ ಕೆಂಪೇಗೌಡ ವಿಮಾನ ನಿಲ್ದಾಣದ ಮುಂದೆ ಮಾಡಿದ್ದಾರೆ. ತುಂಬಾ ಭವ್ಯವಾದ ಆ ವಿಗ್ರಹವನ್ನು ಮಾಡಿದ್ದಾರೆ. ಇಲ್ಲೂ ತುಂಬಾ ಚೆನ್ನಾಗಿದೆ ವಿಗ್ರಹ. ತುಂಬಾ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ನಮ್ಮ ಸಿರಾ ಭಗೀರಥರು, ನೀರಂದ್ರೆ ನಮ್ಮ ಕೆಂಪೇಗೌಡರು ಬೆಂಗಳೂರಲ್ಲಿ ಕೆರೆಕಟ್ಟೆಗಳು ಕಟ್ಟಿರ್ಬೋದು. ನಮ್ಮ ಜಯಚಂದ್ರ ಸಾಹೇಬರು ಸಿರಾ ಎಲ್ಲಾ ಕೆರೆಗಳನ್ನ ತುಂಬಿಸಿ ಭಗೀರಥ ಆಗಿದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ಅವ್ರನ್ನೇ ಜಾಡಿಕೊಂಡು ಹೋಗಿ ನಾನು ಸಣ್ಣದಾಗಿ ಒಂದು 200 ಕೋಟಿ ಹಣವನ್ನ ಮೊನ್ನೆ ಇನ್ನೇನಾದ್ರು DPR ರೆಡಿ ಮಾಡಿಸಿದ್ದೀನಿ. ಏನೋ 23 ಕೆರೆಗಳು ಅಪ್ಪರ್ ಭದ್ರದಲ್ಲಿ ಬಿಟ್ಟಿದ್ರಣ ಎತ್ತಿನಹೊಳೆಯಲ್ಲಿ. ಅದೇನೋ ನಮ್ಮ DK ಸಾಹೇಬ್ರಿಗೂ ಅದೆಲ್ಲ ಕೈ ಕಾಲು ಇಟ್ಕೊಂಡು ಒಂದು 23 ಕೆರೆಗಳನ್ನ ನೀರು ತುಂಬಿಸಲಿಕ್ಕೆ 200 ಕೋಟಿ ವೆಚ್ಚದಲ್ಲಿ ಅದು DPRಗೆ. ಚಿತ್ರದುರ್ಗದ ಸಂಸದ ಗೋವಿಂದ್ ಎಂ ಕಾರಜೋಳ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಮಹಿಳೆಯರ ದಂಡನ್ನ ನೋಡಿ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿ ಅವರಿಗೆ ಹೇಳಿ ಹೆಣ್ಣು ಮಕ್ಕಳಿಗೆ 60%, ಗಂಡಸರಿಗೆ 40% ಮೀಸಲಾತಿ ನೀಡುವಂತಾಗಬೇಕು ಎಂಬ ರೀತಿಯಲ್ಲಿ ಹೆಣ್ಣು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದರು. ಕೆಂಪೇಗೌಡರು ಆ ರೀತಿ ಆಡಳಿತ ಮಾಡಲಿಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣವ್ರೇನು ಹಾಕಿದ್ರು ಆ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಕ್ಕಂತ ಕಾರ್ಯಕ್ರಮ ಅದು. ಕೆಂಪೇಗೌಡರದ್ದು ಸಾಮಾನ್ಯ ಕೆಲಸ ಅಲ್ಲ. ಕುಲದ ಕಸಬನ್ನ ನಂಬಿ ಬದುಕತಕ್ಕಂತ ಹಿಂದುಳಿದ ಜನಾಂಗದವ್ರಿಗೆ ಮೇಲೆ ಎತ್ತತಕ್ಕಂತದಕ್ಕಾಗಿ ಪೇಟೆ ನಿರ್ಮಾಣ ಮಾಡೋದಷ್ಟೇ ಅಲ್ಲ, ರೈತಾಪಿ ವರ್ಗದವ್ರಿಗಾಗಿ ಕೆರೆಕಟ್ಟೆಗಳನ್ನ ಕಟ್ಟಿ ನೀರಾವರಿ ಸೌಲಭ್ಯವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕೆಂಪೇಗೌಡರು. ಇದೇ ವೇಳೆ ಮಾಜಿ ಶಾಸಕ KM ತಿಮ್ಮರಾಯಪ್ಪ ಮಾತನಾಡಿ ಕೆಂಪೇಗೌಡರ ಬಗ್ಗೆ ಮಾತನಾಡಿದ್ರು. ನಾನು ನೀರು ಕೇಳಿದ್ರೆ ಸಾರ್ವಜನಿಕರ ಅರ್ಧ TMC ನೀರಾಗಿದೆ, ಉಳಿಕೆ ಇನ್ನೊಂದು ಅರ್ಧ TMC ಕೊಟ್ಟರೆ ನನ್ನ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಪಾಪ ಅವರ ತಾಲೂಕಿನ ಚಿಕ್ಕನಾಟಲ್ಲಿ ಮತ್ತು ಸಿರಾ ತಾಲೂಕಿಗೆ 2.5 TMC ನೀರನ್ನ ಅವರೊಬ್ಬ ರೈತರ ಒಂದು ಹಿತಕ್ಕೋಸ್ಕರ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಂಡು ಅವರು ಅನುಕೂಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬಾ ಹೆಮ್ಮೆ ಇದೆ. ನನಗೆ ತುಂಬಾ ಹೆಮ್ಮೆ ಇದೆ. ಅಲ್ಲಿ ರೈತರು ನಮ್ಮವರೇ, ಇಲ್ಲಿ ರೈತರು ನಮ್ಮವರೇ. ನನ್ಗೊಂದು ಮಾತು ಹೇಳಿದ್ರು,
ತಿಮ್ಮಾಪುರಿಗೆ 3 ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನರಸಿಂಹಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ತಿಮ್ಮಾರೆಡ್ಡಿ, ತೋಟಗಾರಿಕೆ ಇಲಾಖೆಯ ಕೆಆರ್ ದೇವರಾಜ್ ವನಿದ್ದೇಶ್ವರ, ದಂತವೈದ್ಯರಾದ ದೇವರಾಜ್, ಹೈಕೋರ್ಟ್ ವಕೀಲರಾದ ಕೆಪಿಜೆ ಸಿಂಹ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಪುಟ್ರಂಗಪ್ಪ, ವಿಎಸ್ಎಸ್ಎನ್ ಕಾರ್ಯದರ್ಶಿ ನಾಗರಾಜ್, ತಿಪ್ಪೇಸ್ವಾಮಿ ಇತರರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.